ಕೇಶಮೂರ್ತಿ ಓದ್ರಿ. ಹಾಂ ಓದ್ರಿ, ಓದಬೇಕು. ನೀವು ಓದಿ ಅಂತಲೇ ಹೇಳ್ತಾ ಇರೋದು, ನಾನು ಹೇಳ್ಕೊಡಲ್ಲ, ನೀವು ಓದ್ರಿ. ಹ್ಞೂ ಹ್ಞೂ ಓಕೆ. ನೆಕ್ಸ್ಟ್ ಎಸ್ ಗುಡ್. ಓಕೆ. ಓಕೆ. ಹ್ಞೂ ಓಕೆ ಗುಡ್. ಎಲ್ಲ ಕನ್ನಡದಲ್ಲಿದೆ, ಅದನ್ನು ನೋಡ್ಕೊಂಡಾದರೂ ಓದಲಿಕ್ಕೆ ಟ್ರೈ ಮಾಡಬೇಕು. ಹಾಂ ನೆಕ್ಸ್ಟ್ ಯಾರು? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಬೇಕು. ಸೀಮಾ ಹೇಳಿ. ಹಾಂ ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಯಾರು? ಸೋಮಶೇಖರ್ ಹೇಳಿ. ನೋಡಿ, ಇದೇ ತಪ್ಪು ಅಂತ ನಾನು ಹೇಳ್ತಾ ಇರೋದು. ಸೋಮಶೇಖರ್, ಕನ್ನಡದಲ್ಲಿ ಏನಂತಿದೆ ಅದು? ಕನ್ನಡದಲ್ಲಾದರೂ ನೋಡ್ಕೊಂಡು ಸರಿಯಾಗಿ ಹೇಳಬೇಕಲ್ವಾ? ಬಹುಶಃ ನಿಮಗೆ ಕನ್ನಡನೇ ಓದಲಿಕ್ಕೆ ಕಷ್ಟ ಆಗ್ತಿದೆಯೇನೋ. ಇಲ್ಲಿ ಏನಿದೆ? ಸ ಕ ರ್ ಆ ಸ್ಕ್ರಾ ಅಂತ ಬರಬೇಕು. ನೀವು ಇದನ್ನು ಹೇಳ್ತಾ ಇದ್ದೀರಾ, ಅಲ್ಲಿ ಓದಬೇಕಾಗಿರೋದನ್ನ ಇಲ್ಲಿರೋದನ್ನು ಓದ್ತಾ ಇದ್ದೀರಾ. ಸ್ಟ್ರೇ ಅಂತ ಹೇಳ್ತಾ ಇದ್ದೀರಾ, ಅದು ಇಲ್ಲಿ ತಾನೇ ಇರೋದು. ಅಲ್ಲಿ ಟಿ ಇದೆಯಾ? ಓಕೆ, ಆ ಹಾಂ ಇಲ್ಲ, ನೀವು ತಪ್ಪಾಗಿ ಓದ್ತಿದ್ದೀರಾ. ನೀವು ಇದನ್ನು ಓದ್ತಾ ಇದ್ದೀರಾ ಸೋಮಶೇಖರ್, ಇದನ್ನು ಓದ್ತಾ ಇದ್ದೀರಾ ನೀವು. ಇದಲ್ಲ, ಇದು ಸ್ಟ್ರಾ ಇಲ್ಲಿದೆ. ಇದು ಕಾ ಬರಬೇಕು, ನಿಮ್ಮ ಬಾಯಿಂದ ಕಾ ಉಚ್ಚಾರಣೆ ಬರ್ತಾ ಇಲ್ಲ. ಸ್ಕ್ರ್ಯಾಪ್, ಸ್ಕ್ರೈಬ್, ಸ್ಕ್ರಿಪ್ಟ್, ಸ್ಕ್ರಾ. ಓಕೆ, ಟ್ರೈ ಮಾಡಿ ಅದನ್ನು. ಹಾಂ, ನೆಕ್ಸ್ಟ್ ಓದಿ ಯಾರಾದರೂ. ಹೆಸರು ಹೇಳಬೇಕು. ಹೆಸರು ಹೇಳಿದರೆ ನಾನು ನಿಮ್ಮ ಹೆಸರು ಹೇಳ್ಬೋದು. ಈಗ ಓದಿದ್ರಲ್ಲ, ಯಾರು ನಿಮ್ಮ ಹೆಸರೇನು? ಹೆಸರು ಹೇಳ್ರಿ, ಯಾಕೆ ಹೆಸರು ಹೇಳೋಕ್ಕೂ ಅಂಜಿಕೆನಾ? ಓಕೆ, ನೆಕ್ಸ್ಟ್ ಓದ್ರಿ. ಯಾರಾದ್ರು ಓದಕ್ಕೆ ಸ್ಟಾರ್ಟ್ ಮಾಡಿ. ಅವ್ರ ಹೆಸರು ಹೇಳ್ತಾ ಇಲ್ಲ. ಸಂತೋಷ್ ಓದ್ರಿ. ಸಂತೋಷ್ ಹಾಂ ಹಾಂ ಗುಡ್. ಹಾಂ ಗುಡ್. ಎಸ್ ಗುಡ್. ಹಾಂ, ನೆಕ್ಸ್ಟ್ ಯಾರು? ಸುಮಂತ್. ಹಾಂ, ಸುಮಂತ್ ಹೇಳಪ್ಪ. ಸ್ಟಾಪ್. ಸುಮಂತ್, ನೀನು 2 ಅಕ್ಷರ ಮಾತ್ರ ಹೇಳ್ತಾ ಇದೀಯಾ.
ನೀನು ಸ್ರಾ ಕಾ ಹೇಳ್ತಾ ಇಲ್ಲ, ಕಾ ಬರ್ತಾ ಇಲ್ಲ, ಕಾ ಬರಬೇಕು. ಈಗ ಓಕೆ, ನಾವು ವೇಸ್ಟ್ ಇರುತ್ತಲ್ವ, ವೇಸ್ಟಿಗೆ ನಾವು ಸ್ಕ್ರ್ಯಾಪ್ ಅಂತ ಹೇಳ್ತೀವಿ, ಹೌದಾ? ಸ್ಕ್ರ್ಯಾಪ್ ಅಂತ ಹೇಳಿ ನೋಡೋಣ. ಸ್ಕ್ರ್ಯಾಪ್, ಅದೇ ಇಲ್ಲಿ ಪಿ ತೆಗೆದುಬಿಟ್ಟು ಸ್ಕ್ರಾ ಹೇಳಿ. ಹಾಂ, ವೆರಿ ಗುಡ್, ಅಷ್ಟೇ. ಸೊ ಎಲ್ಲರೂ ನೋಡ್ಕೊಳ್ಳಿ ಕರೆಕ್ಟಾಗಿ. ಒಬ್ರಿಗೆ ಹೇಳಿದಾಗ ನೀವು ಹೇಳಕ್ಕೆ ಟ್ರೈ ಮಾಡಬೇಕು. ನೀವೆಲ್ಲಾದರೂ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂದಾಗ ಅದನ್ನು ಹಾಗೆ ಸರಿಪಡಿಸ್ಕೊಳ್ಳಿ. ನೆಕ್ಸ್ಟ್ ಹೇಳಪ್ಪ. ವೆರಿ ಗುಡ್. ವೆರಿ ಗುಡ್ ಸುಮಂತ್. ಹಾಂ ಹೇಳಪ್ಪ. ವೆರಿ ಗುಡ್. ಹಾಂ ಹಾಂ, ನೀನು ಹೇಳ್ತಾ ಇರೋದು ಟ್ರಾ, ಈ ಟ್ರಾ ಹೇಳ್ತಾ ಇದೆಯಾ? ಇದು ತಾ. ತ್ರಾ. ಹಾಂ 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 ನೋಡಿ, ಕನ್ನಡ ಅಕ್ಷರಗಳು ನಿಮ್ಮ ಕಣ್ಣೆದುರಿಗಿದ್ರೂ ಕನ್ನಡ ಅಕ್ಷರಗಳನ್ನು ಆ ರೂಪದಲ್ಲಿ ನಾವು ಯಾವತ್ತೂ ನೋಡದೇ ಇರೋದರಿಂದ ಕನ್ನಡ ಅಕ್ಷರಗಳನ್ನು ನಾವು ಇಂಗ್ಲೀಷ್ ಉಚ್ಚಾರಣೆಯಲ್ಲಿ ಹೇಳಬೇಕಾದ್ರೆ ತುಂಬ ಗೊಂದಲ ಆಗೋದು ಸಹಜ. ಓಕೆ, ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ಒಂದೆರಡು ಸಲ ಹೇಳಿದ ತಕ್ಷಣ, ಈಗ ನೋಡಿ ಸುಮಂತ್ ಅವರಿಗೆ ಇದು ಫಸ್ಟ್ ಹೇಳಿದಾಗ ಅವ್ರಿಗೆ ಸಿಗಲಿಲ್ಲ ಅದು ಹೇಳೋಕ್ಕೆ. ಅದರ ಅರ್ಥ ಅವ್ರಿಗೆ ಓದ್ಲಿಕ್ಕೆ ಗೊತ್ತಿಲ್ಲ, ಕನ್ನಡ ಓದ್ಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಗೊತ್ತು. ಆದರೆ ಅದು ನಾವು ಓದಿದಾಗ ಕನ್ನಡದ ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಓದಿದಾಗ ಸರಿಯಾದ ಉಚ್ಚಾರಣೆ ಅದನ್ನು ಕನೆಕ್ಟ್ ಆಗಲ್ಲ. ಸ್ವಲ್ಪ ಗೊತ್ತಾದ ನಂತರ ಕಂಪ್ಲೀಟಾಗಿ ಕರೆಕ್ಟಾಗಿ ಓದಿದ್ರು ಸುಮಂತ್, ರೈಟ್? ಸುಮಂತ್, ವೆರಿ ಗುಡ್. ಹಾಂ, ನೆಕ್ಸ್ಟ್ ಯಾರು? ಗಿರೀಶ್. ಗಿರೀಶ್ ಹೇಳಪ್ಪ. ಗಿರೀಶ್ ಇನ್ನೊಂದ್ಸಲ ಹೇಳು. ಗಿರೀಶ್ ಇದನ್ನ ಇನ್ನೊಂದ್ಸಲ ಹೇಳು. ಹಾಂ, ಇವೆರಡೂ ಒಂದೇ ಥರ ಹೇಳ್ತಿದ್ಯಲ್ಲ. ಸ್ಕ್ರ ಅಂತ ಹೇಳ್ತಾ ಇದೆಯಲ್ಲ, ಅದೇಗೆ? ಅಲ್ಲ, ಸ್ಕ್ರ. ಹಾಂ, ಈಗ ನಾನಿಲ್ಲಿ ಎರಡು ಎಲ್ ಹಾಕ್ತೆ ಅಂತ ಇಟ್ಕೋ, ಏನಾಗುತ್ತೆ ಅದು? ಸ್ಕ್ರಾಲ್. ಇದು ಬಿ ಹಾಕಿದ್ರೆ ಸ್ಕ್ರಬ್. ಹಾಂ, ಸೊ ಸ್ಕ್ರಬ್, ಸ್ಕ್ರಾಲ್. ಸೊ ಇದೇನು ಸ್ಕ್ರಬ್ ಅಂತ ಹೇಳೋಕ್ಕಾಗಲ್ಲ. ಇದು ಸ್ಕ್ರಾಲ್, ಇದು ಅಬ್, ಸ್ಕ್ರಬ್, ಸ್ಕ್ರಾಲ್. ಸೊ ಸ್ಕ್ರಾ, ಸ್ಕ್ರೇ, ಸ್ಕ್ರೀ, ಸ್ಕ್ರ. ಹಾಂ, ಓಕೆ. ವೊವೆಲ್ಸ್ ಹೇಳು ನೋಡೋಣ. ಲಾಂಗ್ ವೊವೆಲ್ಸ್, ಶಾರ್ಟ್ ವೊವೆಲ್ಸ್ ಹೇಳು. ಶಾರ್ಟ್ ವೊವೆಲ್ಸ್ ಹೇಳಪ್ಪ. ಇಲ್ಲಿ ಅಲ್ಲೇ ಮಿಸ್ ಆಗ್ತಾ ಇರೋದು. ಬೇಸಿಕ್ಕಾಗಿ ನಿನಗೆ ಎ ಇ ಆ ಕರೆಕ್ಟಾಗಿ ಹೇಳಕ್ಕೆ ಬರ್ತಾ ಇಲ್ಲ. ಸಿ ಎ ಇ, ನಾನು ಹೇಳ್ದಂಗೆ ಹೇಳು. ಎ ಇ ಓ ಆ ಬರ್ತಾ ಇಲ್ಲ. ಈಗ ನಾಯಿಗೆ ಏನಂತೀವಿ ಇಂಗ್ಲೀಷಲ್ಲಿ? ನಾಯಿಗೆ ಇಂಗ್ಲೀಷಲ್ಲಿ ಏನಂತೀವಿ? ಓಕೆ, ವೈದ್ಯರಿಗೆ ಇಂಗ್ಲೀಷಲ್ಲಿ ಏನಂತೀವಿ? ಡಾಕ್ಟರ್, ರೈಟ್? ಡಾ. ನಾಯಿಗೆ ಇಂಗ್ಲೀಷಲ್ಲಿ ಏನಂತೀವಿ? ಡಾಗ್. ಹಾಂ, ಆ ಸೌಂಡ್ ಬರಬೇಕು. ನಿಮಗೆ ಇದು ಓದ್ಬೇಕಾದ್ರೆ ಬರ್ತಾ ಇಲ್ಲ. ಓಕೆ, ಇದನ್ನು ಹೇಳಿ ನೋಡೋಣ. ಇಲ್ಲಿ ಸ್ಪ್ಲ ಎರಡು ಒಂದೇ ಥರ ಕೇಳಿಸ್ತಾ ಇದೆ. ಸ್ಪ್ಲ. ಹಾಂ, ಹಾಂ, ಸ್ಪ್ರ. ಸೊ ನೀನು ಓ ಮೇಲೆ ವರ್ಕ್ ಮಾಡಬೇಕು. ಎ ಇ ಆ.
ಹೇಳು. ಆ ಎ ಇ ಆ ಅ. ಅ ಅ. ಮತ್ತು ಯಾ ಅಂತ ಹೇಳಬಾರ್ದು, ಆ ಎ ಇ. ಓಕೆ, ನಾವು ಇದು ಹೇಳು. ಹಾಂ, ಸ್ರ ಶ್ರ. ಹಾಂ, ಓಕೆ. ಸೊ ಇದು ತಲೆ ಕೆಡಿಸ್ಕೊಬೇಡಿ, ಜಾಸ್ತಿ ವರ್ಡ್ಸ್ ಇಲ್ಲ, ಬಟ್ ಇವೆಲ್ಲ ಬರುತ್ತೆ. ಇದೆಲ್ಲ ನಾವು ಕಾಮನ್ ಆಗಿ ಅದನ್ನು ಹೇಳಲೇಬೇಕು. ಓಕೆ, ಹಾಂ. ನೆಕ್ಸ್ಟ್ ಯಾರು ಹೇಳ್ತೀರಾ? ಬೇಗ ಪಟ್ಟಂತ ಮೈಕ್ ಆನ್ ಮಾಡಬೇಕು. ಹೇಳ್ರಪ್ಪ, ಮಿಸ್ಟೇಕ್ ಆದರೆ ನಾನು ಹೇಳ್ಕೊಡ್ತೀನಲ್ಲ, ಆನ್ ಮಾಡ್ಕೊಳ್ಳಿ ಮೈಕನ್ನು. ಯಾರು? ನಾಗೇಶ್. ಹಾಂ, ಹೇಳಪ್ಪ. ಹಾಂ, ಓಕೆ. ಸೊ ನೀನು ಹೇಳ್ತಾ ಇರೋದು ಇಷ್ಟೇ, ಈ ಅಕ್ಷರನ ಬಿಟ್ಬಿಡ್ತಾ ಇದೆಯಾ? ಸ್ರ, ಸ್ರೇ, ಸ್ರೀ ಅಂತ ಹೇಳ್ತಾ ಇದೆಯಾ? ಅದು ಕ ಕ ಸೇರಿಸ್ಬೇಕು, ಕ ಸೇರಿಸಿ ಹೇಳಬೇಕು. ಸ್ಕ್ ರಾ, ಸ್ಕ್ರಾ. ಹಾಂ, ಸ್ಕ್ರ ಸ್ಕ್ರ. ವೆರಿ ಗುಡ್, ಅಷ್ಟೇ. ಅದನ್ನೇ ಎಲ್ಲದರಲ್ಲೂ ಹೇಳು. ಹಾಂ, ಹ್ಞೂ 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 ಹಾಂ. ಆರ್ ಇದೆ, ಎಸ್ ಇದೆ, ಟಿ ಇದೆ, ಆರ್ ಇದೆ. ಅದು ಸ್ ಟ ರ್ ಆ, ಸ್ಟ್ರಾ. ಓಕೆ, ಒಂದು ನಿಮಿಷ. ಈಗ ಇದನ್ನು ನಾವು ಈಗ ಒಂದೊಂದೇ ಅಕ್ಷರಗಳನ್ನು ಕೂಡಿಸ್ತಾ ಇದ್ದೀವಿ ಅಲ್ವಾ? ಸ್ ಕ ರ್ ಆ. ಇದರಲ್ಲಿ ಇದಕ್ಕಿಂತ ಮುಂಚೆ ನಾನು ನಿಮಗೆ ಸ್ಪೆಷಲ್ ಬ್ಲೆಂಡಿಂಗ್ ಕಲಿಸಿದ್ದೀನಿ, ಹೌದು ಅಲ್ವಾ? ಸ್ಪೆಷಲ್ ಬ್ಲೆಂಡಿಂಗ್ ಅಂದರೆ ಏನಂತ ಹೇಳಿ ನನಗೆ ಯಾರಾದರೂ ಒಂದು 2 ಎಕ್ಸಾಂಪಲ್ ಕೊಡಿ. ಎಲ್ಲ ಸ್ಪೆಷಲ್ ಬ್ಲೆಂಡಿಂಗ್ ಇಲ್ಲೇ ಇದೆ, ನೋಡೋಣ ಯಾರು ಹೇಳ್ತೀರಾ ಅಂತ. ಸ್ಪೆಷಲ್ ಬ್ಲೆಂಡಿಂಗ್ ಅಂತ ನಾನು ಹೇಳಿಕೊಟ್ಟೆ, ಅದು ಏನು, ಯಾವುದು, ಯಾವ ಅಕ್ಷರಗಳು ಸ್ಪೆಷಲ್ ಬ್ಲೆಂಡಿಂಗ್ ಅಂತ ನಾವು ಹೇಳ್ಬೋದು, ಯಾವ ಕಾಂಬಿನೇಷನ್? ಎಚ್. ಹಾಂ, ಎಸ್ ಪಿ. ಆಮೇಲೆ ಇವೆಲ್ಲ ಸ್ಪೆಷಲ್ ಬ್ಲೆಂಡಿಂಗ್ ಅಲ್ವಾ? ಎಸ್ ಸಿ, ಎಸ್ ಪಿ, ಎಸ್ ಟಿ, ಆಮೇಲೆ ಎಸ್ ಕೆ, ಎಸ್ ಎಮ್, ಎಸ್ ಎನ್, ಅದೆಲ್ಲ ಸ್ಪೆಷಲ್. ಸೊ ಇಲ್ಲಿ ನಿಮಗೆ ಎಸ್ ಸಿ ಇದೆಯಲ್ವ, ಎಸ್ ಸಿ ಆಲ್ರೆಡಿ ನಾವು ಮಾಡಿದ್ದೀವಿ. ಸ್ಕ್ಯಾ, ಸ್ಕೆ, ಸ್ಕೀ, ಸ್ಕಾಸ್ಕ, ರೈಟ್? ಈಗ ನಾನು ನಿಮಗೆ ಉಲ್ಟಾ ಹೇಳಲಿಕ್ಕೆ ಹೇಳಿದೆ, ಅದೇ ಈ ಕಡೆ ಸ್ಕ್ಯಾ, ಸ್ಕೆ, ಸ್ಕೀ, ಸ್ಕಾಸ್ಕ. ಸ್ಕ್ಯಾ ಅಂತ ಹೇಳೋದಕ್ಕೆ ಆರ್ ಸೇರಿಸಿ, ರಾ, ಸ್ಕ್ ರಾ, ಸ್ಕ್ರಾ, ಸ್ಕ್ರಾ, ಸ್ಕ್ರೇ, ಸ್ಕ್ರೀ, ಸ್ಕ್ರಾಸ್ಕ್ರ. ಎಸ್ ಪಿ. ಎಸ್ ಪಿ ಏನಿದೆ? ಸ್ಪೆಷಲ್ ಬ್ಲೆಂಡಿಂಗಲ್ಲಿ ನಾವೇನು ನೋಡಿದ್ವಿ? ಸ್ಪ್ಯಾ, ಸ್ಪೇಸ್, ಪೀಸ್, ಪಾಸ್ಪ. ಸ್ಪ್ಯಾ, ಸ್ಪೇಸ್, ಪೀಸ್, ಪಾಸ್ಪ. ಅಲ್ಲಿ ಇದಕ್ಕೆ ಆರ್ ಅಲ್ಲ, ಎಲ್ ಹಾಕೋಣ. ಸ್ಪ್ಯಾ, ಸ್ಪೇಸ್, ಪೀಸ್, ಪಾಸ್ಪ. ಅದಕ್ಕೆ ಎಲ್ ಹಾಕಿದಾಗ ಏನಾಗುತ್ತೆ? ಸ್ಪ್ಲಾಸ್ ಪ್ಲೇಸ್, ಪ್ಲೀಸ್, ಪ್ಲಾಸ್ಪ್ಲ. ಅಷ್ಟೇ ಇರೋದು, ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ನೀವು ಸ್ಪೆಷಲ್ ಬ್ಲೆಂಡಿಂಗನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಇದು ಇನ್ನೂ ಈಸಿಯಾಗಿರೋದು. ಓಕೆ, ಸ್ಪೆಷಲ್ ಬ್ಲೆಂಡಿಂಗ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡದೇ ಇರೋ ಕಾರಣ ಬಹುಶಃ ಇಲ್ಲಿ ಕಷ್ಟ ಆಗುತ್ತೆ ಅಷ್ಟೇ. ಒಂದು ಹಂತವಾಗಿ ನಾವು ಹೋಗ್ತಾ ಇರ್ತೀವಿ. ಫಸ್ಟ್ ನಾನು ನಿಮಗೆ ಈ ಅಕ್ಷರನ ಕಲಿಸಿದೆ, ಒಂದೇ ಅಕ್ಷರನ ಕಲಿಸಿದ್ನಾ? ಆಮೇಲೆ ಇವೆರಡು ಅಕ್ಷರ ಒಟ್ಟಿಗೆ ಕಲಿಸಿದ್ನಾ? ಲ್ಯಾಲೆ, ಲಿ, ಲಾಲ, ರೈಟ್? ಆಮೇಲೆ 3 ಅಕ್ಷರ ಹೇಳೋದನ್ನು ಕಲಿಸಿದ್ನಾ? ಯಾವುದು? ಸಿ ಸಿ ವಿ, ಪ್ಲ್ಯಾಪ್ಲೆ, ಪ್ಲೀ, ಪ್ಲಾಪ್ಲ. ಆಮೇಲೆ 4 ಅಕ್ಷರ ಹೇಳೋದು ಕಲಿಸ್ತೇವೆ. ನಾವು ಫಸ್ಟಿಗೆ 4 ಅಕ್ಷರ ಹೇಳ್ಕೊಡ್ತಾ ಇದ್ನ? ಇಲ್ಲ. ಸೊ 3 ಅಕ್ಷರಗಳನ್ನು ಕರೆಕ್ಟಾಗಿ ನಿಮಗೆ ಹೇಳಕ್ಕೆ ಬಂತು ಅಂದರೆ 4 ಅಕ್ಷರಗಳು ಕರೆಕ್ಟಾಗಿ ಹೇಳಲಿಕ್ಕೆ ಬರುತ್ತದೆ. ಇನ್ನೇನು ನೆಕ್ಸ್ಟ್ ಇದಕ್ಕೆ ಒಂದು ಅಕ್ಷರ ಹಾಕ್ಕೊಳ್ತೀನಿ ತಿಳ್ಕೊಳ್ಳಿ. ಪಿ, ಟಿ, ಇಲ್ಲಿ ಪಿ,
ಟಿ 2 ಅಕ್ಷರ ಸ್ಕ್ರಿಪ್ಟ್ ಅಂತ ಆಗುತ್ತೆ. ಇಲ್ಲಿ ಸ್ಕ್ರಾಲ್, ಸ್ಕ್ರಬ್, ಇದೊಂದು ಪದ. ಎಲ್ಲ ಒಂದೊಂದು ಪದಗಳು. ಸ್ಪ್ಲ್ಯಾಶ್, ಸ್ಪ್ಲೆಂಡಿಡ್, ಸ್ಪ್ಲಿಟ್, ಸ್ಪ್ಲಾಟ್, ಸ್ಪ್ಲನ್, ಇವೆಲ್ಲ ಪದಗಳು. ಈ ಒಂದು ಅಕ್ಷರ ಹಾಕಿದ ತಕ್ಷಣ ಪದನೇ ಬಂದುಬಿಡುತ್ತದು. ಓಕೆ, ಆಲ್ರೈಟ್. ಸೊ ಇದನ್ನು ಕಳಿಸ್ಕೊಡ್ತೀನಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇದು ಹಿಂದೆ ಏನಿದೆ ಅದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಇಲ್ಲಾಂದರೆ ಮುಂದೆ ಹೋಗ್ತಾ ಕಷ್ಟ ಆಗುತ್ತೆ. ಓಕೆ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಏನೂ ಕಷ್ಟ ಆಗೋದಿಲ್ಲ, ಪ್ರಾಕ್ಟೀಸಲ್ಲೇ ಇರೋದು ಎಲ್ಲದನ್ನು. ಆಲ್ರೈಟ್, ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್.